ಮಗ ಬದುಕು ಬದಲಾಯಿಸೋ ಬೈಕ್ ಬೇಕಾ? ಇನ್ಲೈನ್ 650cc ಬೈಕ್ ಇವತ್ತು ನಮ್ಮ ಜೊತೆ ಇದೆ. ನಿಮಗೂ ಡಬಲ್ ಹಾರ್ಟ್ ಗುಂಡಿಗೆ ಇದೆಯಾ? ಹಂಗಾದ್ರೆ ಈ ಬೈಕ್ ನಿಮಗೆ ಅಂತಾನೆ ಹೇಳಿ ಮಾಡಿಸಿರೋದು. ಇವತ್ತು ನಾವು ಯಾವುದೇ ರೀತಿ ಬೈಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇರೋದು ಕಸ್ಟಮರ್ ಯಾರು ಈ ಬೈಕ್ಗೆ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡ್ಬಿಡೋಣ. ನಿಮಿಷ ಇಷ್ಟ ಆಯ್ತು ಬ್ರೋ ಗಾಡಿ, ನಾನು ಒಂದು ತೊಗೊಂಡ್ಬೇಕಾಗಿತ್ತು. ಗೊತ್ತಾಯ್ತಾ ಎಷ್ಟು ಕಷ್ಟ ಆಯ್ತದೆ. ಇದೆಲ್ಲ ಚೆನ್ನಾಗಿರುತ್ತೆ ಕೇಳೋಕ್ಕೆ, ಏನು ಬ್ರೋ ಹೌದಲ್ವಾ? ಏನೋ ಕೇಳ್ತಾ ಇದ್ರಲ್ಲ ಅವಾಗಲೇ, ಏನು ಹೇಳಿ? ಇಷ್ಟ ಆಯ್ತು ಬ್ರೋ ಗಾಡಿ, ನಾನು ಒಂದು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಕಸ್ಟಮರ್ ವಯಸ್ಸು 25ರಿಂದ 40 ಆಗಿರ್ಬೇಕು. ಒಳ್ಳೆ ಸೂಪರ್ ಬೈಕ್ ಹೋಗ್ತಿದೆ ನೋಡಿ ಬ್ರೋ. ರೆಕಾರ್ಡೆಡಾ? ಎಲ್ಲ ರೆಕಾರ್ಡೆಡ್ ಅಲ್ಲ? ಓಕೆ ವೆರಿ ಗುಡ್. ಬಾಯಲ್ಲೇ ಅಂತ ಸೌಂಡ್ ಮಾಡ್ಕೊಂಡು ಹೋಯ್ತು ಅವನು. ನಾವು ಯಾವ್ದು ಸೂಪರ್ ಬೈಕ್ ಅಂತ ಎದ್ದು ನೋಡ್ತಾ ಇದ್ದೀವಿ. ಓಕೆ, ಸೊ ಈ ಗಾಡಿದು ಟಾಪ್ ಸ್ಪೀಡ್ ಕೇಳೋಕ್ಕೂ ಮುಂಚೆ ಒಂದು ಅರ್ಥ ಮಾಡ್ಕೊಳ್ಳಿ. ಈ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಮೆಚ್ಯೂರ್ಡ್ ರೈಡರ್ಸ್ಗೆ ಅಂತ ಹೇಳ್ಬಿಟ್ಟು, ಹುಚ್ಕುದ್ರೆ ಥರ ಅಂತ ರೋಡಲ್ಲಿ ಓಡ್ಕೊಂಡು ಹೋಗೋಕ್ಕಲ್ಲ. ಸೊ ಮೆಚ್ಯೂರ್ಡ್ ಆಗಿ ಡಿಗ್ನಿಫೈಡ್ ಆಗಿ ಓಡಿಸುವಂಥ ರೈಡರ್ ನೀವಾಗಿದ್ರೆ ದಿಸ್ ಈಸ್ ದ ಪರ್ಫೆಕ್ಟ್ ರೈಡ್ ಫಾರ್ ಯು. ಟಾಪ್ ಸ್ಪೀಡ್ ಇಸ್ ಅರೌಂಡ್ 180 km/h. ದಟ್ಸ್ ಅಮೇಝಿಂಗ್ ಅಲ್ವಾ? ಈ ಗಾಡಿ ಹ್ಯಾಂಡ್ಲ್ ಹಿಡ್ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ನಾನೇ ಈ ಗಾಡಿ ಹ್ಯಾಂಡ್ಲ್ ಹಿಡ್ಕೊಂಡಿದ್ದೀನಾ, ಇಲ್ಲ ಈ ಗಾಡಿನೇ ನನ್ನ ಹಿಡ್ಕೊಂಡು ಎಳೆದು ಬಿಸಾಕ್ತಾ ಇದೆಯಾ ಅನ್ನೋ ಥರ ಫೀಲ್ ನನಗೆ ಬರುತ್ತೆ. ಸೊ ಈ ಥರ ಟಾರ್ಕಿ ಫೀಲ್ ಅನುಭವ ನಿಮಗೂ ಬೇಕು ಅಂದರೆ GT650 ಈಸ್ ದ ಬೈಕ್ ಫಾರ್ ಯು. KGF ಸಿನಿಮಾದಲ್ಲಿ ಒಂದು ಸೀನ್ ಇದೆ. ಯಶ್ ಅವರು ಬಂದ್ಬಿಟ್ಟು ದೊಡ್ಡಮ್ಮ ಗನಲ್ಲಿ ಡಗಡಗಡಗ ಅಂತ ಹೊಡೆದು ಸಿಗರೇಟ್ ಅಂಟಿಸ್ಕೋತಾರೆ. ಆ ಸೀನ್ ಯಾವುದರಿಂದ ಇನ್ಸ್ಪೈರ್ ಆಗಿ ಮಾಡಿರೋದು ಗೊತ್ತಾ? ನಾನೇ ಫಸ್ಟು ದಮ್ಮಣಿಸ್ಕೊಂಡಿದ್ದು ಈ ಗಾಡಿ ಸೈಲೆನ್ಸರ್ ಹೊಗೆಯಿಂದ. ಈ ಗಾಡಿ ಸೈಲೆನ್ಸರ್ ಹೀಟಿಂದ. ಬಟ್ಟೆ ಏನಾದರೂ ಐರನ್ ಮಾಡಿಲ್ವಾ? ವರಿನೇ ಮಾಡಬೇಡಿ ಬ್ರೋ, ಬನ್ನಿ ಆರಾಮಾಗಿ ಹೀಟಾಗಿರುತ್ತೆ. ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಎಳೆದ್ಬಿಟ್ರೆ ಆಗೋಯ್ತು, ಐರನ್ ಆಗ್ಬಿಡುತ್ತೆ ಬಟ್ಟೆ. ಕ್ರಿಟಿಕ್ಸ್ ಎಲ್ಲ ಮಾತಾಡಿದ್ದು ಸಾಕು. ನಿಜ ಹೇಳಬೇಕು ಅಂದರೆ ಈ ಥರ ಬೈಕ್ ತೊಗೊಳ್ಳೋದು ಯಾಕೆ? ತಡೀರಿ ಒಂದು ನಿಮಿಷ, ನಮ್ಮ ಕ್ಯಾಮ್ರಾಮನ್ ಕೇಳ್ಬಿಡೋಣ. ಹೇ ಗುರು, ನಿನ್ನ ಹತ್ರ GT650 ಆಪ್ಷನ್ ಇತ್ತು, ಇಂಟರ್ಸೆಪ್ಟರ್ ಇತ್ತು, GT650ನೇ ಯಾಕೆ ತೊಗೊಂಡೆ? ಹೇಳಿದ ತಕ್ಷಣ ಶುರು ಮಾಡ್ತಾನೆ, ಮಮ್ಮಿ ಅದೆಲ್ಲ ಬೇಡ ಮಮ್ಮಿ, ನಾನು ಕುತ್ಕೊಂಡಿದ ತಕ್ಷಣ ಹಿಂಗಿರ್ಬೇಕು ಮಮ್ಮಿ ಬೈಕು. ತಳೆ ಬೇಡ ಮಗನೇ, ಹಿಂಗಿರೋ ಬೈಕ್ ಇದೆ, ಬೇಡ ಮಮ್ಮಿ ಪ್ಲೀಸ್, ಹಿಂಗಿರೋದೇ ಬೇಕು ಮಮ್ಮಿ. ನಮ್ಮ ಹುಡುಗ ಯಾರಿಗೋ ಕ್ಯಾಚ್ ಹಾಕೋಬಿಟ್ಟಿದ್ದಾನೆ, ಅವಳು ಹಿಂದೆ ಕೂರ್ಸ್ಕೊಂಡು ಈ ಟೈಪ್ ಹೋಗ್ತಾ ಇದ್ದ. ಅಗ್ರೆಸಿವ್ ಸೀಟಿಂಗ್ ಇದೆ ಅಂತ ಹೇಳಿ ತಾನೆ ಹಿಂದ್ಗಡೆ ಯಾರನ್ನ ಕೂತ್ಕೊಂಡ್ರೆ ಬೆಚ್ಚಗಾಗಲಿ ಅಂತ ತಾನೆ. ಆ ಥರ ಹಿಂದ್ಗಡೆ ಯಾರನ್ನ ಕೂತಿಲ್ಲ ಅಂದ್ರೂ ಈ ಗಾಡಿನಲ್ಲಿ ನಿಮಗೆ ಬೆಚ್ಚನೆಯ ಅನುಭವ ಸಿಗುತ್ತೆ. ಯಾಕೆಂದರೆ ಒಳ್ಳೆ ವಾಮ್ತು ನಿಮಗೆ ಇಂಜಿನಿಂದ ಸಿಗುತ್ತೆ. ಹೆಣ್ಮಕ್ಳಿಗೆ ಡಬಲ್ ಗುಂಡಿಗೆ ಸೌಂಡು ಅವರು ಪ್ರೆಗ್ನೆಂಟ್ ಆದಮೇಲೆ ಕೇಳಿಸುತ್ತೆ. ಅದೇ ಥರ ಗಂಡು ಮಕ್ಳಿಗೆ ಲೈಫ್ ಪೂರ್ತಿ ಕೇಳಬೇಕಂದ್ರೆ ಇಂಥ ಬೈಕ್ ಇರಬೇಕು. ಇಂಥ ಬೈಕಲ್ಲಿ ಏನಾಗುತ್ತೆ ಅಂದರೆ ಡ್ಯುಯಲ್ ಬ್ಯಾಲೆನ್ಸ್ ಸೈಲೆನ್ಸರ್. ಇದರಲ್ಲಿ ನಿಮಗೆ ಒಳ್ಳೆ ಡಬಲ್ ಥಂಪ್ ಅಂದರೆ ಡಬಲ್ ಎದೆ ಬಡಿತ ನೀಟಾಗಿ ಕೇಳಿಸುತ್ತೆ. ಟ್ರಾಕ್ಷನ್ ಕಂಟ್ರೋಲು, ರೈಡ್ ಬೈ ವೈರು, ಕಾರ್ನರಿಂಗ್ ABS, ಆಮೇಲೆ ಇನ್ನೊಂದು ಫೀಚರ್ ಇದೆಯಲ್ಲಪ್ಪ, ರೈಡಿಂಗ್ ಮೋಡ್ಸು. ಇದ್ಯಾವುದ್ರ ಜಂಜಟ್ಟು ಬೇಡ, ರಾ ಪವರ್ ನಿಮಗೆ ಬೇಕು, ಎಲ್ಲ ಒಂದು ಕಂಟ್ರೋಲು ನೀವೇ ಮಾಡ್ತೀರಾ ಅಂತ ಹೇಳಿದ್ರೆ ದಿಸ್ ಬೈಕ್ ಇಸ್ ಮೇಡ್ ಫಾರ್ ಯು. ಗುರು, ಫಿಟ್ನೆಸ್ಗೋಸ್ಕರ ಜಿಮ್ಗೆ ಹೋಗ್ತಾ ಇದ್ದೀರಾ? ಬಿಟ್ಬಿಡಿ, ಇನ್ಮೇಲೆ ಇದರಲ್ಲೇ ವರ್ಕೌಟ್ ಆಗುತ್ತೆ. ಸೊ ಇದರಲ್ಲಿ 200+ kgs ಬರುತ್ತೆ. ಆರಾಮಾಗಿ ನೀವು ಗಾಡಿ ಮೇಲೆ ಕೂತ್ಕೊಂಡು ಸಿಟಿನಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಫೋರ್ ಆರ್ಮ್ಸು ಬೈಸಿಪ್ಸ್ ಎಲ್ಲ ವರ್ಕೌಟ್ ಆಗ್ಬಿಡುತ್ತೆ. ಏನಂತೀರಾ? KTM ಬೈಕ್ಗೆ ಇದನ್ನು ಕಂಪೇರ್ ಮಾಡ್ಬೋದಾ? ಓಕೆ, ಫಸ್ಟ್ ಆಫ್ ಆಲ್ ಯಾವ ಬೈಕನ್ನು ಯಾವುದು ಕಂಪೇರ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಒಂದು ಪ್ಯಾರಲಲ್ ಟ್ವಿನ್ ಸಿಲಿಂಡರ್ ಇಂಜಿನ ಒಂದು ಸಿಂಗಲ್ ಸಿಲಿಂಡರ್ ವೆಹಿಕಲ್ಗೆ ಕಂಪೇರ್ ಮಾಡ್ಬೋದಾ? ವಾಟ್ ಇಟ್ ಇಸ್ ಬಿಂಗ್ ಬಿಲ್ಟ್ ಫಾರ್, ಇಸ್ ಇಟ್ ಫಾರ್ ಪರ್ಫಾರ್ಮೆನ್ಸ್ ಅನ್ನೋದು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಇಸ್ ಬೇಸಿಕ್ಲಿ ಫಾರ್ ಅ ರೆಟ್ರೋ ಸ್ಟೈಲ್ ಡಿಸೈನ್ ಲವರ್ಸ್. ಸೊ ನೀವೇನಾದರೂ ರೆಟ್ರೋ ಸ್ಟೈಲ್ ಡಿಸೈನ್ ಲವರ್ಸ್ ಆಗಿದ್ದರೆ, ಆವಾಗಿನ ಕಾಲದಲ್ಲಿ ಗೊತ್ತಲ್ವ, ಬೂಟ್ ಕಟ್ ಪ್ಯಾಂಟ್ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ರು, ಆ ಥರ ನಿಮಗೆ ಸ್ಟೈಲ್ ಇಷ್ಟ ಆಗುತ್ತೆ ಅಂದರೆ ದಿಸ್ ವೆಹಿಕಲ್ ಈಸ್ ಮೇಡ್ ಫಾರ್ ಯು. ಎಲ್ಲ ಗಾಡಿಲೂ ಪ್ರೋಸ್ ಮತ್ತು ಕಾನ್ಸ್ ಇರುತ್ತೆ. ಸೊ ಈ ಗಾಡಿಲೂ ಒಂದು ಕಾನ್ ಇದೆ, ಹೇಳ್ಬಿಡಲ. ಹಾಗಾದರೆ ವೆರಿ ಸಿಂಪಲ್. ನೀವು ಈ ಗಾಡಿನ ತೊಗೊಂಡು ಹೋಗ್ತಾ ಇರ್ತೀರಾ, ರೋಡಲ್ಲಿ ಹೋಗ್ತಾ ಇರ್ತೀರಾ, ಆರಾಮಾಗಿ ಒಂದು ಗರ್ಲ್ಸ್ ಕಾಲೇಜ್ ಬರುತ್ತೆ. ಪ್ರಾಬ್ಲಮ್ ಏನು ಅಂದರೆ ಎಲ್ಲ ಹುಡುಗಿನೂ ನಿಮ್ಮನ್ನೇ ನೋಡ್ತಾರೆ ಗುರು, ಅಷ್ಟೇ. ಆದರೂ ಏನು ಗೊತ್ತಾ, ನೀವು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಬರ್ರಂತ ಹುಡ್ರೆ ನಿಮ್ಗೆ ಯಾರು ನೋಡೋಕ್ಕಾಗಲ್ಲ.
ನಿಧಾನಕ್ಕೆ ಹೋಗಿ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ. ಏನು ಮಾಡೋದು, ಇದೊಂದೇ ಡಿಸ್ಅಡ್ವಾಂಟೇಜ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಓಕೆ, ಹಾಗಿದ್ರೆ ವೀಕ್ಷಕರೇ, ವೀರೇಶ್ ಅವರು ಮನೆಗೆ ಹೋಗ್ಬೇಕಂತೆ, ಅವ್ರ ಅಮ್ಮ ಬೈತವ್ರೆ. ಸೊ ಹಂಗಾಗಿ ನಾವು ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಮತ್ತೊಂದು ವಿಡಿಯೋನ ಜೊತೆ. ಹಾಗಾದರೆ ಮಿಸ್ ಮಾಡ್ದಲೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಎಲ್ಲ ಗಾಡಿಲೂ ಇರುವಂಥ ಡಿಸ್ಅಡ್ವಾಂಟೇಜ್ ಇರಿ ಬ್ರೋ, ಪುಳಿಯೋಗರೆ ಮೊಸರನ್ನ ವಿತರಣೆ ಇದೆ ಲಾಸ್ಟಲ್ಲಿ. ಕುಳ್ಳು ಕಾಣಿಸ್ತೀವಿ ನಾವೆಲ್ಲ. ಏನು ಬ್ರೋ ಡೈಲಾಗ್? ಎಷ್ಟಾಯ್ತು ಬ್ರೋ ಗಾಡಿ? ನಾನು ತೊಗೋಬೇಕಂತ ಇದ್ದೀನಿ. ಎಷ್ಟಾಯ್ತಪ್ಪ ಗಾಡಿ? 4,30,000ನಾ? 460. ಹಾಂ, ಓಕೆ. ಗಾಡಿ ಕೊಡುತ್ತೆ. ಸೊ ಬಿಕಾಸ್ ಇಟ್ ಹ್ಯಾಸ್ ಅ ಓಕೆ, ಕಟ್ ಮಾಡಿ. ಯಾಕೋ ಆಯ್ಕೋತಾರೆ. ಎಲ್ಲ ಗಾಡಿಲೂ ಒಂದು ಡಿಸ್ಅಡ್ವಾಂಟೇಜ್ ಇರೋ ಥರ ಈ ಗಾಡಿಲೂ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತೀನಿ. ಕಟ್ ಮಾಡಿ ಇನ್ನೊಂದ್ಸತಿ ಹೋಗಿ. ಎಲ್ಲ ಗಾಡಿಲೂ ಡಿಸಪಾಯಿಂಟ್ಮೆಂಟ್ ಇರೋ ಥರ ಈ ಗಾಡಿಲೂ ತೆಗಿರಿ.